ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಾತ್ರೆ ವ್ಲಾಗೆ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಅದೆಲ್ಲ ಪ್ರೋಸೆಸ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಟೆಂಪಲ್ ಹತ್ರಕ್ಕೆಲ್ಲ ಹೋಗ್ಬಿಟ್ಟು ಬಂದು ಅಲ್ಲೇನೆ ನೆರಳಿತ್ತು, ತಾರ್ಪಲೆಲ್ಲ ಹಾಸಿದ್ವಲ್ಲ, ಅಲ್ಲೇ ಕುತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಎಲ್ಲರೂ ಒಟ್ಟಿಗೆನೆ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ, ಇನ್ನು ಟೈಮ್ ಬೇರೆ ಇತ್ತಲ್ಲ, ಬೇಗ ಹೋಗಿದ್ವಿ, ಹಂಗಾಗಿ ಟೈಮ್ ಇತ್ತು, ಹಾಗಾಗಿ ಕೂತ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಹಂಗೇನೆ ಎಲ್ಲರೂ ಮಾತಾಡ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಡ್ಕೊಂಡು ಕಾರ್ ಹತ್ರಕ್ಕೆ ಹೋಗ್ತಾ ಇದ್ವಿ. ಊರಿಗೆ ಹೋಗ್ಬಿಟ್ಟು ನಮ್ಮೂರಿಗೆ ಮತ್ತೆ ನಮ್ಮ ಅತ್ತೆರ ಊರಿಗೆ ಬಂದ್ವಿ. ನೇರಳೆಕೆರೆಯಲ್ಲಿ ಇರೋದವರು, ಹೊಲದ ಹತ್ರನೇ ಎಲ್ಲ ಮನೆ ಕಟ್ಕೊಂಡು ಅಲ್ಲೇ ತೋಟ ಎಲ್ಲ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ನಮ್ಮ ಅಪ್ಪರ ಅಕ್ಕ ಅತ್ತೆ ಆಗ್ಬೇಕು, ಹಂಗಾಗಿ ಅವರು ಇಲ್ಲೇ ಇದ್ದಾರೆ ನೇರಳೆಕೆರೆ ಹತ್ರ. ಹೋದ್ವಿ, ತುಂಬಾ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು, ಗ್ರೀನರಿ ಇತ್ತು, ಪೀಸ್ಫುಲ್ ಆಗಿತ್ತು. ಹೋಗ್ಬಿಟ್ಟು ನಾವು ಹೋಗೋಕ್ಕಿಂತ ಮುಂಚೆಗೇನೆ ಇವರೆಲ್ಲರೂ ಹೋಗಿದ್ರು, ಬಿರಿಯಾನಿ ಮಾಡಿದ್ರು ನಮ್ಮ ಮಾಮ, ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ಊಟಕ್ಕೆ ಕೂತಿದ್ರು ಆಲ್ರೆಡಿ, ಎಲ್ಲರೂ ಬಿರಿಯಾನಿ ಎಲ್ಲ ತಿಂತಾ ಇದ್ರು. ಹಾಗೆ ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ವಿಡಿಯೋ ಮಾಡಿಕೊಂಡು ತೋಟ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನೋಡಿ, ಇದೇ ತೋಟ, ಅಡಿಕೆ ಗಿಡ ಎಲ್ಲ ಹಾಕಿದ್ದಾರೆ ಹೊಸದಾಗಿ, ತೆಂಗಿನ ಗಿಡಗಳೆಲ್ಲ ಇದಾವೆ, ಮತ್ತೆ ಮಾವಿನ ಮರ, ಹಲಸಿನ ಮರ ಎಲ್ಲಾನು ಹಾಕಿದ್ದಾರೆ. ಎಲ್ರೂ ಹಲಸಿನಕಾಯಿ ಕಿತ್ಕೊಳ್ಳಿ ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿ ಹಲಸಿನ ಮರದ ಹತ್ರ ಬಂದಿದ್ದೀವಿ. ನಮ್ಮ ಮಾಮನ ಮಗ ಹತ್ತಿದ್ದ ಹಲಸಿನಕಾಯಿ ಎಲ್ಲ ಕಿತ್ಕೊಟ್ಟ. ಮಾವಿನ ಗಿಡಗಳು ಇತ್ತು, ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಹಾಗೆ ಕೂತಿದ್ವಿ. ಮತ್ತೆ ತೆಂಗಿನ ಮರ ಎಲ್ಲ ಇತ್ತು, ಎಳ್ನೀರು ಕುಡೀರಿ ಅಂತ ಹೇಳಿದ್ರು, ಹಾಗಾಗಿ ತೆಂಗಿನ ಮರದ ಹತ್ರ ಹೋಗ್ತಾ ಇದ್ವಿ ಎಲ್ರೂ. ಹೋಗ್ಬಿಟ್ಟು ಅಲ್ಲೇನೆ ಎಲ್ಲರೂ ಒಂದೊಂದು ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ತುಂಬಾ ಚೆನ್ನಾಗಿತ್ತು ವಾತಾವರಣ ಎಲ್ಲ. ಎಲ್ಲರೂ ಒಂದೊಂದು ಎಳ್ನೀರು ಎಲ್ಲ ಕಿತ್ಕೊಂಡು ಕುಡಿದ್ವಿ. ಚೆನ್ನಾಗಿತ್ತು, ಎಳ್ನೀರೆಲ್ಲ ಸ್ವೀಟ್ ಆಗಿತ್ತು. ಎಲ್ಲರೂ ಒಟ್ಟಿಗೆನೆ ಕುಡಿತಾ ಇದ್ದೀವಿ. ಆಮೇಲೆ ಅಲ್ಲಿಂದ ರಿಟರ್ನ್ ನಮ್ಮೂರಿಗೆ ಬಂದ್ವಿ. ನಮ್ಮೂರಿಗೆ ಬಂದ್ಬಿಟ್ಟು ಮತ್ತೆ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಎಲ್ಲಾರೂನು. ಇಲ್ಲೆಲ್ರಿಗೂ ಬಾಯ್ ಮಾಡ್ತಾ ಇದೀವಿ. ಬಾಯ್ ಮಾಡಿ ರಿಟರ್ನ್ ಬಂದ್ವಿ. ಇಷ್ಟ ಆಗಿತ್ತು ಜಾತ್ರೆ ವ್ಲಾಗು, ಸ್ವಲ್ಪ ಫೋಟೋಸ್ ಇತ್ತು, ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋನ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.